ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೇಸ್ಟಿಯಾದ ಚರ್ಮುರಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ತೇನೆ. ಈಗ ಅದಕ್ಕೆ ಬೇಕಾದಂಥ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ, ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ಮತ್ತು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂಥ 2 ಟೊಮೆಟೊ ತೊಗೊಳ್ಳಿ, ಚಿಕ್ಕ ಚಿಕ್ಕಗೆ ಕಟ್ ಮಾಡಿ. ಮತ್ತು ನಾನು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೇನೆ. ಇದು ಆಪ್ಷನಲ್, ನಿಮಗೆ ಇದನ್ನು ತುರಿದು ಕೂಡ ಹಾಕ್ಬೋದು, ಇದಿದ್ದರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಮತ್ತು ಸ್ವಲ್ಪ ಕ್ಯಾರೆಟ್ ಆ್ಯಡ್ ಮಾಡಿದ್ದೇನೆ, ಇದು ಕೂಡ ಟೇಸ್ಟ್ ಆಗುತ್ತೆ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಬೇಕು, ಮತ್ತು ಸ್ವಲ್ಪ 1 ಸ್ಪೂನಷ್ಟು ಉಪ್ಪು, ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಿ ಇಷ್ಟನ್ನು ಚೆನ್ನಾಗಿ ನೀವು ಸೌಟಲ್ಲಿ ತಿರುಗಿಸಿ. ಹೇಗೆ ತಿರುಗಿಸ್ಬೇಕಂದ್ರೆ ಈ ಎಣ್ಣೆ ಅದಕ್ಕೆ ಹಿಡಿಬೇಕು ಎಲ್ಲ ತರಕಾರಿಗೆ, ಆ ಥರ ತಿರುಗಿಸಿ ಎಲ್ಲ ಕ್ಲೀನಾಗಿ. ಆಗ ನಿಮಗೆ ಚರ್ಮುರಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಖಾರ ನೋಡಿ ಹಾಕಿ, ನಾನು 1 ಸ್ಪೂನ್ ಹಾಕಿದರೆ, ನಿಮಗೆ ಸ್ವಲ್ಪ ಕಡಿಮೆ ಇದ್ದರೆ ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಮತ್ತು ನೀವು ಎಷ್ಟು ತೊಗೊಳ್ಬೇಕು, ನಾನು 3 ಲೋಟದಷ್ಟು ಮಂಡಕ್ಕಿ ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಪ್ಲೇಟ್ ಬೇಕೋ ಅಷ್ಟು ಆ್ಯಡ್ ಮಾಡಿದರೆ ಸಾಕು. ಮತ್ತು ಖಾರ ನಿಮಗೆ ಎಷ್ಟು ಬೇಕಂತ ನೋಡಿ ಹಾಕಿ. ಆಮೇಲೆ ಇದನ್ನು ಎಲ್ಲ ಒಟ್ಟಿಗೆ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಸೌಟಲ್ಲಿ. ಆಗ ಈಗ ಅದಕ್ಕೆ ಮಾಡಿದಂಥ ಮಸಾಲೆ ಉಂಟಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಸೊ ನೀವು ಚೆನ್ನಾಗಿ ಈ ಥರ ಮಾಡಿ. ಚರ್ಮುರಿ ನಮಗೆ ಸಂಜೆ ಚಾಗೆಲ್ಲ ಒಳ್ಳೆ ಆಗುತ್ತೆ ತಿನ್ನಲಿಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಹುಳಿ ಆ್ಯಡ್ ಮಾಡಿ. ನಿಂಬೆ ಹುಳಿ ನಿಮಗೆ 1 ಇಲ್ಲದಿದ್ದರೆ ಅರ್ಧ ಆ್ಯಡ್ ಮಾಡಿದರೆ ಸಾಕು. ಮತ್ತು ನೀವು ಖಾರ ಕೂಡ ಹಾಗೆ ಹಾಕುವಾಗ 1 ಸ್ಪೂನು ಹಾಕಿದರೆ, ನನಗೆ ಜಾಸ್ತಿ ಖಾರ ಬೇಕಾದರೆ 1 ಸ್ಪೂನ್ ಹಾಕಿ, ಕಡಿಮೆ ಖಾರ ಬೇಕಾದರೆ ಅರ್ಧ ಸ್ಪೂನ್ ಹಾಕಿ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ. ಮತ್ತು ನೋಡಿ ಈ ಥರ ಬಂದಿದೆ ನೋಡಿ. ಇದಕ್ಕೆ ನೀವು ಬೇಕಾದರೆ ಕಡಲೆ ಆ್ಯಡ್ ಮಾಡ್ಬೋದು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ.